ಹೇ ಮನುಜನೇ, ನಿನ್ನ ವಕ್ರ ದೃಷ್ಟಿಗೆ ನನ್ನನ್ನು ಹಾಗೂ ನನ್ನ ಸಂಸಾರವನ್ನು ಮುಗಿಸಲು ಹೊರಟ ನೀನು ಮತ್ತು ನಿನ್ನ ಕುಟುಂಬ ಒಂದಲ್ಲ ಒಂದು ದಿನ ನನ್ನಂತೆ ನರಳುವ ದಿನ ಬಂದೇ ಬರುವುದು. ಇದು ನಾನು ಹಾರಾಡಲು ಕಲಿಸಿರುವ ನನ್ನ ಮಕ್ಕಳ ಮೇಲಾಣೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲು ಗ್ರಾಮದ ಆದಿದೇವತೆ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಮಡಿಲಿನಲ್ಲೇ ಕಳೆದ 100 ವರ್ಷಗಳಿಂದ ಆವಾಸ ಸ್ಥಾನ ಮಾಡಿಕೊಂಡಿರುವ ಸುಮಾರು 8,000ಕ್ಕೂ ಹೆಚ್ಚು ಇರುವ ಬಾವಳಿಗಳ ಕಥೆ ವ್ಯಥೆ ಇದು. ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಸುಮಾರು 5 ಎಕರೆಯಷ್ಟು ವಿಶಾಲವಾದ ಕಾಡಿನ ರೀತಿಯಲ್ಲಿ ಜಾಗ ಹೊಂದಿರುವ ಈ ಪ್ರದೇಶ ಅನ್ಯರೊಬ್ಬರ ಹೆಸರಿನಲ್ಲಿದ್ದರೂ ಉದ್ಯೋಗ ಖಾತರಿ ಯೋಜನೆ ಬಳಸಿ ದೇವಸ್ಥಾನದವರೇ ಸುತ್ತ ಬೇಲಿ ಹಾಕಿ ಕಾಡನ್ನು ಹಾಗೂ ಬಾವಳಿಗಳನ್ನು ಸಂರಕ್ಷಿಸಿಕೊಂಡು ಬರುತ್ತಿದ್ದರು. ಒಂದು ನಂಬಿಕೆಯ ಪ್ರಕಾರ ಈ ಜಾಗವು ದೇವಸ್ಥಾನಕ್ಕೆ ಸೇರಿದ್ದು ಎಂಬ ಪ್ರತೀತಿ ಈ ಭಾಗದ ಭಕ್ತ ಜನರಲ್ಲಿ ಬೇರೂರಿತ್ತು. ಇದಕ್ಕನುಗುಣವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯು ಜಾಗದ ಮಾಲೀಕರಿಗೆ ಜಾಗವನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಮಾರಾಟ ಮಾಡಬೇಡಿ, ದೇವಸ್ಥಾನಕ್ಕೆ ನಾವೇ ನೀವು ಹೇಳಿದಷ್ಟು ಮೊತ್ತ ನೀಡುತ್ತೇವೆ ಎಂದು ಮನವಿ ಮಾಡಿದರು. ಅನ್ಯರಿಗೆ ಮಾರಾಟ ಮಾಡಿರುವುದರ ಫಲ ಇದೆ. ಇಂದು ಈ ಬಾವಳಿಗಳು ಅನುಭವಿಸುತ್ತಿರುವುದು ವಿಷದಾನೀಯ. ಈಗಾಗಲೇ 75% ಕಾಡುಗಳನ್ನು ಕಡಿದು ಕೆಲಸ ಮುಂದುವರಿಯುತ್ತಿದೆ. ನಮ್ಮ ದುರಾಸೆಗೆ ಅಳಿವಿನಂಚಿರುವ ಬಾವಳಿಗಳು ನಿರ್ಮಾಣ ಹೊಂದುತ್ತಿರುವುದು